ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಇವತ್ತು ಭಾರತದ ರಾಜಕೀಯದ ಅತಿ ದೊಡ್ಡ ವಿವಾದದ ಬಗ್ಗೆ ಮಾತಾಡ್ತೀನಿ. ಇದು ರಾಹುಲ್ ಇಟಲಿ ಅವರಿಗೆ ಸಂಬಂಧಿಸಿದಂತಹ ವಿಚಾರ. ಅದರಲ್ಲೂ ರಾಹುಲ್ ಇಟಲಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ಆರೋಪಗಳ ಬಗ್ಗೆ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ನೀವು ಇನ್ನೂ ಕೂಡ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೆ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, 2015ರಿಂದ ನಿರಂತರವಾಗಿ ರಾಹುಲ್ ಇಟಲಿ ಮೇಲೆ ಒಂದಷ್ಟು ಆರೋಪಗಳಂತೂ ಕೇಳಿ ಬರ್ತಾನೆ ಇದೆ. ಸುಬ್ರಹ್ಮಣ್ಯನ ಸ್ವಾಮಿ ಮೊದಲು ಇದನ್ನ ಪ್ರಾರಂಭ ಮಾಡುವಂತದ್ದು. ಆದ್ರೆ ಇವತ್ತಿನವರೆಗೂ ಕೂಡ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಬಲವಾದ ಸಾಕ್ಷಿಗಳು ಸಿಕ್ಕಿದ್ಯಾ, ಏನಾಗ್ತಾ ಇದೆ ಈ ಕೇಸ್ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಅದೇ ರೀತಿ ಗೃಹ ಸಚಿವಾಲಯದಿಂದ ಕೂಡ ಉತ್ತರ ಕೇಳಲಾಗಿತ್ತು, ಆದ್ರೆ ಗೃಹ ಸಚಿವಾಲಯದ ಕಡೆಯಿಂದ ಕೂಡ ಯಾವುದೇ ಸ್ಪಷ್ಟ ಉತ್ತರ ಬಂದಿಲ್ಲ. ಆದ್ರೆ ಈಗ ರಾಹುಲ್ ಇಟಲಿ ಅವರ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಕರಣ ನಡೀತಾ ಇದೆ. ಅದರಲ್ಲಿ ಕಳೆದ 3 ದಿನಗಳಿಂದ ಸತತ ವಿಚಾರಣೆ ಅಂತೂ ನಡೀತಾ ಇದೆ, ಸಾಕ್ಷಿಗಳನ್ನು ಕೂಡ ನೀಡಲಾಗ್ತಾ ಇದೆ. ವೀಕ್ಷಕರೇ, ಈ ಪ್ರಕರಣ ಲಖನೌದ ಎಂಪಿ-ಎಂಎಲ್ಎ ನ್ಯಾಯಾಲಯದಲ್ಲಿ ನಡೀತಾ ಇದೆ. ರಾಹುಲ್ ಇಟಲಿ ಒಬ್ಬ ಬ್ರಿಟಿಷ್ ನಾಗರಿಕ. ಇದು ಭಾರತೀಯ ಸಂವಿಧಾನ ಅದೇ ರೀತಿ ಪೌರತ್ವ ಕಾಯ್ದೆಗಳ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಇರುವಂತಹ ಆರೋಪ. ಇಲ್ಲಿ ರಾಹುಲ್ ಇಟಲಿ ಪೌರತ್ವದ ಬಗ್ಗೆ ಮೊದಲ ಬಾರಿಗೆ ಪ್ರಶ್ನೆ ಇದ್ದಂಥದ್ದು 2015ರಲ್ಲಿ. ರಾಹುಲ್ ಇಟಲಿ ಬ್ರಿಟಿಷ್ ಕಂಪನಿ ಬ್ಯಾಕಪ್ಸ್ ಲಿಮಿಟೆಡ್ ದಾಖಲೆಗಳಲ್ಲಿ ತಮ್ಮನ್ನ ತಾವು ಬ್ರಿಟಿಷ್ ನಾಗರಿಕ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತ ಸುಬ್ರಹ್ಮಣ್ಯನ ಸ್ವಾಮಿ ಆರೋಪವನ್ನ ಮಾಡ್ತಾರೆ. ಅದಾದ ನಂತರ 2019ರಲ್ಲಿ ಸ್ವಾಮಿ ಅವರು ಗೃಹ ಸಚಿವಾಲಯಕ್ಕೆ ದೂರನ್ನು ಕೂಡ ನೀಡ್ತಾರೆ. ಸಚಿವಾಲಯ ರಾಹುಲ್ ಅವರಿಂದ ಸ್ಪಷ್ಟೀಕರಣವನ್ನ ಕೇಳುತ್ತೆ. ಈ ಕಡೆ ನೋಡಿದ್ರೆ ಕಾಂಗ್ರೆಸ್ ಇದನ್ನೊಂದು ರಾಜಕೀಯ ದಾಳಿ ಅಂತ ಕೂಡ ಕರೀತಾರೆ. ಅದಾದ ನಂತರ 2019ರಲ್ಲಿ ಕೇಂದ್ರ ಸರ್ಕಾರ ರಾಹುಲ್ ಇಟಲಿ ಭಾರತೀಯ ನಾಗರಿಕ ಅಲ್ಲ ಅನ್ನುವಂತ ಆರೋಪವನ್ನ ಮಾಡುತ್ತೆ. ಆದ್ರೆ ಆರೋಪಗಳು ನಿಲ್ಲೋದಿಲ್ಲ. ಅದಾದ ನಂತರ ಸೆಪ್ಟೆಂಬರ್ 2024ರಲ್ಲಿ ದೆಹಲಿ ಹೈಕೋರ್ಟ್ ಏನ್ ಮಾಡುತ್ತೆ, ಈ ಅಲಹಾಬಾದ್ ಹೈಕೋರ್ಟ್ ಇಂದ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತಹ ಅರ್ಜಿಯ ಸ್ಥಿತಿಗತಿ ಬಗ್ಗೆ ಪ್ರಶ್ನೆಯನ್ನ ಕೇಳುತ್ತೆ. ಅಲ್ಲಿ ರಾಹುಲ್ ಇಟಲಿ ಸಂವಿಧಾನದ 9ನೇ ವಿಧಿ ಅದೇ ರೀತಿ ಪೌರತ್ವ ಕಾಯ್ದೆ 1955 ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಬಿಡತ್ತೆ. ಆದ್ರೂ ಆ ವ್ಯಕ್ತಿಯ ಮೇಲೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ನಿರ್ಣಾಯಕ ಕ್ರಮ ಜರುಗಲಿಲ್ಲ. ವಿಶೇಷವಾಗಿ ಈ ಪೌರತ್ವ ವಿಚಾರ ಈ ಚುನಾವಣೆಯ ಸಮಯದಲ್ಲಿ ಒಂದು ರಾಜಕೀಯ ಚರ್ಚೆಯ ಭಾಗವಾಗಿ ಕೂಡ ಮುಂದುವರಿಯುತ್ತೆ. ಬಹುಶಃ ಅಲ್ಲಿಂದ ಈ ಪ್ರಕರಣಕ್ಕೆ ಈ ಒಂದು ಪೌರತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕುವಂಥದ್ದು. ಅಂದ್ರೆ 2025ರಲ್ಲಿ ಈ ವಿಚಾರಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಬಿಡತ್ತೆ. ರಾಯ್ಬರೇಲಿ ನ್ಯಾಯಾಲಯದಲ್ಲಿ ಮತ್ತೆ ಇದರ ಬಗ್ಗೆ ವಿಚಾರಣೆ ಪ್ರಾರಂಭ ಆಗತ್ತೆ. ಅಂಡ್ ಇದಕ್ಕೆ ಯಾರು ನಾಂದಿಯನ್ನ ಹಾಡಿದ್ರ ಅನ್ನುವಂಥದ್ದು ನಿಮಗೆ ಗೊತ್ತೇ ಇರುತ್ತೆ. ಈ ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಬಹಳಷ್ಟು ಬಾರಿ ನಾವು ಹೇಳಿದ್ದೀವಿ. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ಎಸ್ ವಿಘ್ನೇಶ್ ಶಿಶಿರ್ ಇವರು ಸ್ವತಃ ನ್ಯಾಯಾಲಯದಲ್ಲಿ ಈ ವಿಚಾರವಾಗಿ ವಾದವನ್ನ ಮಂಡಿಸ್ತಾರೆ. ರಾಹುಲ್ ಇಟಲಿ ರೌಲ್ ವಿನ್ಸಿ ಅನ್ನುವಂತಹ ಹೆಸರಿರುವಂತಹ ಒಬ್ಬ ಬ್ರಿಟಿಷ್ ನಾಗರಿಕ ಅಷ್ಟೇ ಅಲ್ಲ, ಭಾರತೀಯ ಪಾಸ್ಪೋರ್ಟ್ ಅನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ವಿಘ್ನೇಶ್ ಶಿಶಿರ್ ಅವರು ಮಾಡ್ತಾರೆ. ಸೊ ಇಷ್ಟೆಲ್ಲ ಆರೋಪವನ್ನ ಮಾಡುವಾಗ ರಾಹುಲ್ ಅವರ ಕಡೆಯಿಂದ ಅಂದ್ರೆ ಅವರ ಒಂದಷ್ಟು ಬೆಂಬಲಿಗರಾಗಿರಬಹುದು ಯಾರ್ದೋ ಕಡೆಯಿಂದ ಈ ಸತ್ಯ ಹೊರಗೆ ಬರಬಾರ್ದು ಅನ್ನುವಂತಹ ಕಾರಣಕ್ಕೋ ಏನೋ ವಿಘ್ನೇಶ್ ಶಿಶಿರ್ ಅವರಿಗೆ ಜೀವ ಬೆದರಿಕೆಗಳು ಬರುತ್ತವೆ, ಅವರ ಮೇಲೆ ಆಕ್ರಮಣ ಮಾಡೋದಕ್ಕೆ ಬರುತ್ತಾರೆ. ಹಾಗಾಗಿ ವಿಘ್ನೇಶ್ ಶಿಶಿರ್ ಅವರು ನನ್ನ ಜೀವಕ್ಕೆ ಅಪಾಯ ಇದೆ ಅಂಡ್ ಈ ವಿಚಾರ ಸರಿಯಾಗಿ ವಿಚಾರಣೆ ಆಗಬೇಕು ಅಂತ ಅಂದ್ರೆ ಇದು ರಾಯ್ಬರೇಲಿಯಲ್ಲಿ ಇದ್ರೆ ಆಗಲ್ಲ, ದಯವಿಟ್ಟು ಈ ಪ್ರಕರಣವನ್ನ ಒಂದು ನನ್ನ ಜೀವದ ಬಗ್ಗೆ ವಿಚಾರವನ್ನ ಇಟ್ಕೊಂಡು ಇನ್ನೊಂದು ಪ್ರಕರಣ ಸರಿಯಾಗಿ ಹೋಗಬೇಕು ಅಂತಂದ್ರೆ ಲಖನೌಗೆ ವರ್ಗಾವಣೆ ಮಾಡಿ ಅಂತ ಅವರು ಕೇಳ್ಕೊಳ್ತಾರೆ. ಸೊ ಅಲಹಾಬಾದ್ ಹೈಕೋರ್ಟ್ ಪೀಠ 17 ಡಿಸೆಂಬರ್ 2025ಕ್ಕೆ ಈ ಪ್ರಕರಣವನ್ನ ವರ್ಗಾವಣೆ ಮಾಡೋದಕ್ಕೆ ಆದೇಶವನ್ನು ಕೂಡ ನೀಡುತ್ತೆ. ಅರ್ಜಿದಾರರ ಸುರಕ್ಷತೆಯನ್ನ ಗಮನದಲ್ಲಿಟ್ಕೊಂಡು ಲಖನೌದ ವಿಶೇಷ ಎಂಪಿ-ಎಂಎಲ್ಎ ನ್ಯಾಯಾಲಯದಲ್ಲಿ ಈಗ ವಿಚಾರಣೆ ಕೂಡ ಆರಂಭ ಆಗಿದೆ. ವೀಕ್ಷಕರ, ಹೆಚ್ಚುವರಿ ಮುಖ್ಯ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಅಲೋಕ್ ವರ್ಮಾ ಅವರ ನ್ಯಾಯಾಲಯದಲ್ಲಿ ಜನವರಿ 6, 2026ರಿಂದ ಈ ಪ್ರಕರಣದ ಬಗ್ಗೆ ವಿಚಾರಣೆ ಅಂತೂ ನಡೀತಾ ಇದೆ. ನ್ಯಾಯಾಲಯ ಅರ್ಜಿದಾರರಿಗೆ ಲಿಖಿತ ವಾದಗಳನ್ನು ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೂಡ ನೀಡಿದೆ. ರಾಹುಲ್ ಇಟಲಿ ಮೇಲೆ ಭಾರತೀಯ ದಂಡ ಸಂಹಿತೆ, ಇನ್ನು ಪಾಸ್ಪೋರ್ಟ್ ಕಾಯ್ದೆ, ವಿದೇಶಿ ಕಾಯ್ದೆ, ಅದೇ ರೀತಿ ಅಧಿಕೃತ ರಹಸ್ಯಗಳ ಕಾಯ್ದೆ ಉಲ್ಲಂಘನೆ ಆರೋಪಗಳು, ಹೀಗೆ ಹಲವಾರು ಆರೋಪ ಅಂತೂ ವಿಘ್ನೇಶ್ ಶಿಶಿರ್ ಅವರು ಮಾಡ್ತಾ ಇದ್ದಾರೆ. ಜನವರಿ 6ಕ್ಕೆ ವಿಚಾರಣೆ ಪ್ರಾರಂಭ ಆಯಿತು. ಅರ್ಜಿದಾರ ತಮ್ಮ ವಾದಗಳನ್ನು ಮಂಡಿಸಿದ್ರು. ಜನವರಿ 7ಕ್ಕೆ ಸುಮಾರು 3 ಗಂಟೆಗಳ ಕಾಲ ಇಲ್ಲಿ
ವಾದ ಪ್ರತಿವಾದ ಕೂಡ ನಡೆದಿದೆ. ವಿಘ್ನೇಶ್ ಶಿಶಿರ್ ಅವರು ಇಡಿಗೆ ಸಂಬಂಧಪಟ್ಟಂತಹ ಒಂದು ಸೀಲ್ ಮಾಡಿದಂತಹ ದಾಖಲೆಯನ್ನ ನ್ಯಾಯಾಲಯದ ಮುಂದೆ ಇಡ್ತಾರೆ. ಆದ್ರೆ ಇಲ್ಲಿ ಇಡಿ ಅಧಿಕಾರ ಅಥವಾ ಅನುಮತಿಯ ಕೊರತೆ ಇದ್ದ ಕಾರಣ ನ್ಯಾಯಾಲಯ ಅದರಲ್ಲಿ ಒಂದು ಕವರ್ ಅನ್ನ ವಾಪಸ್ ಅವರಿಗೆ ಹಿಂದಿರುಗಿಸುತ್ತೆ. ಆದ್ರೆ ಆ ಲಕೋಟೆಯನ್ನ ಓಪನ್ ಮಾಡೋದಕ್ಕೆ ಮೊದಲು ಇಡಿ ಅನುಮತಿ ಬೇಕು ಅಂತ ನ್ಯಾಯಾಲಯ ಅದನ್ನ ವಾಪಸ್ ಕೊಡುತ್ತೆ. ಮತ್ತೊಂದು ಸೀಲ್ ಮಾಡಿದಂತಹ ಲಕೋಟೆ ಇತ್ತು, ಸೊ ಅದು ವಿದೇಶಿ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟದಾಗಿತ್ತು. ಅದನ್ನ ಈಗ ನ್ಯಾಯಾಲಯ ಸ್ವೀಕಾರ ಮಾಡಿದೆ. ಅಷ್ಟೇ ಅಲ್ಲ, ನ್ಯಾಯಾಲಯ ಹೆಚ್ಚಿನ ಲಿಖಿತ ವಾದಗಳನ್ನು ಕೂಡ ಕೇಳಿದೆ. ಜನವರಿ 8ನೇ ತಾರೀಕಿಗೂ ಕೂಡ ವಿಚಾರಣೆ ಮುಂದುವರೆದಿತ್ತು. ಆದ್ರೆ ಈವರೆಗೂ ಕೂಡ ಯಾವುದೇ ದೊಡ್ಡ ಅಪ್ಡೇಟ್ಸ್ ಏನು ಆ ವಿಚಾರವಾಗಿ ಬಂದಿಲ್ಲ, ಏನಾಯ್ತು ಆ ವಿಚಾರಣೆಯಲ್ಲಿ ಅಂತ. ಸೊ ಇಲ್ಲಿ ಮೇಲ್ನೋಟಕ್ಕೆ ನ್ಯಾಯಾಲಯ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಹಾಗೆ ಎಲ್ಲಾ ವಾದಗಳ ಮೇಲೆ ವಿಚಾರವನ್ನು ಕೂಡ ಮಾಡ್ತಾ ಇದೆ. ಅರ್ಜಿದಾರರು ಬ್ರಿಟಿಷ್ ಸರ್ಕಾರದ ದಾಖಲೆಗಳನ್ನಾಗಿರಬಹುದು, ಅಂದ್ರೆ ಯಾರು ವಿಘ್ನೇಶ್ ಶಿಶಿರ್, ಒಂದಷ್ಟು ದಾಖಲೆಗಳನ್ನಾಗಿರಬಹುದು, ಇಮೇಲ್ಗಳನ್ನಾಗಿರಬಹುದು, ವಿಡಿಯೋ ತುಣುಕುಗಳನ್ನಾಗಿರಬಹುದು, ಫೋಟೋಗಳನ್ನಾಗಿರಬಹುದು, ಏರ್ಪೋರ್ಟ್ ಇಮಿಗ್ರೇಷನ್ ದಾಖಲೆಗಳನ್ನಾಗಿರಬಹುದು, ಇನ್ನು ಲಂಡನ್ನ ಹೀಥ್ರೋ, ವಿಯೆಟ್ನಾಂ, ಉಜ್ಬೇಕಿಸ್ತಾನ್ನ ವಿಮಾನ ಟಿಕೆಟ್ಗಳಾಗಿರಬಹುದು, ಯುಕೆ ಮತದಾರ ಪಟ್ಟಿ ಆಗಿರಬಹುದು, RTI ಉತ್ತರ ಆಗಿರಬಹುದು, ಆಮೇಲೆ 310 ಪುಟಗಳ ಅರ್ಜಿ, ಹೀಗೆ ಒಂದಷ್ಟು ವಿಚಾರಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟಿದ್ದು, ಒಂದಷ್ಟು ವಿಚಾರಗಳನ್ನ ಮಂಡನೆ ಕೂಡ ಮಾಡಿದ್ದಾರೆ. ವೀಕ್ಷಕರು, ಕಾಂಗ್ರೆಸ್ ಈಗ ಇವುಗಳನ್ನೆಲ್ಲ ನಕಲಿ 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 ಅಂತ ಬೊಬ್ಬೆ ಹೊಡಿತಾ ಇದೆ. ನಕಲಿ ಯಾವುದು, ಅಸಲಿ ಯಾವುದು, ನ್ಯಾಯಾಲಯ ಎಲ್ಲವನ್ನು ಕೂಡ ತೀರ್ಮಾನ ಮಾಡುತ್ತೆ. ರಾಹುಲ್ ಇಟಲಿ ಹೆಸರಲ್ಲಿ ವಿದೇಶದಲ್ಲಿ ಕಂಪನಿ ಇರುವಂತಹ ವಿಚಾರ, ಮುಖ್ಯವಾಗಿ ಬ್ರಿಟನ್ನ ಬ್ಯಾಕ್ಆಪ್ಸ್ ಲಿಮಿಟೆಡ್ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಇದು ಪೌರತ್ವ ವಿವಾದದ ಒಂದು ಅಸಲಿ ಕೇಂದ್ರ ಬಿಂದು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಕಂಪನಿಯ ದಾಖಲೆಗಳಲ್ಲಿ ರಾಹುಲ್ ಇಟಲಿ ಅವರ ರಾಷ್ಟ್ರೀಯತೆಯನ್ನ ಬ್ರಿಟಿಷ್ ಅಂತ ತೋರಿಸಲಾಗಿದೆ ಅದರಲ್ಲಿ. ಸೊ ಇದು ಭಾರತೀಯ ಸಂವಿಧಾನದ 9ನೇ ವಿಧಿಯ ಒಂದು ನೇರ ಉಲ್ಲಂಘನೆ ಆಗುತ್ತೆ. ಸಂವಿಧಾನದ 9ನೇ ವಿಧಿಯ ಪ್ರಕಾರ ಯಾರಾದ್ರೂ ವಿದೇಶಿ ಪೌರತ್ವವನ್ನ ಪಡೆದ್ರೆ ಅವರು ಭಾರತೀಯ ಪೌರತ್ವ ತಾನಾಗೆ ರದ್ದಾಗಬಿಡುತ್ತೆ. ಸೊ ಈ ಪ್ರಕರಣ 2003ರಲ್ಲಿ ಪ್ರಾರಂಭ ಆಗಿಬಿಡುತ್ತೆ. ಅವತ್ತು ಬ್ಯಾಕ್ಆಪ್ಸ್ ಲಿಮಿಟೆಡ್ ಬ್ರಿಟನ್ ನಲ್ಲಿ ಈ ಒಂದು ಹೆಸರು ನೋಂದಣಿ ಆಗಿತ್ತು. ರಾಹುಲ್ ಇದರ ನಿರ್ದೇಶಕರಾಗಿದ್ರು. ಕಂಪನಿಯ ವಿಳಾಸ ಲಂಡನ್ ನಲ್ಲಿತ್ತು. 2005-6ರ ದಾಖಲೆಯಲ್ಲಿ ರಾಹುಲ್ ಇಟಲಿ ಅವರ ರಾಷ್ಟ್ರೀಯತೆ ಏನಿದೆ ಅದನ್ನ ಬ್ರಿಟನ್ ಅಂತ ನಮೂದಿಸಲಾಗಿತ್ತು. ಸೊ ಇದು ಸ್ವಾಮಿ ಅವರು ಕೊಟ್ಟಿರುವಂತಹ ದಾಖಲೆಯಲ್ಲಿ ಇರುವಂತದ್ದು. ಆದ್ರೆ ಕಾಂಗ್ರೆಸ್ ಈ ಆರೋಪವನ್ನ ತಿರಸ್ಕಾರ ಮಾಡುತ್ತೆ. ಇದನ್ನ ಇಂತ ಟೈಪೋಗ್ರಾಫಿಕಲ್ ಎರರ್ ಅಂತ ಹೇಳ್ತಾರೆ, ಬೆರಳಚ್ಚು ದೋಷ. ವಾಹ್, ಅಂದ್ರೆ ಟೈಪ್ ಮಾಡುವಾಗ ತಪ್ಪಾಗಿಬಿಟ್ಟಿದೆ, ಅದಾದ ನಂತರ ಅದನ್ನ ಭಾರತೀಯ ಅಂತ ಸರಿಪಡಿಸಲಾಗಿದೆ ಅಂತ ಅವರು ಹೇಳ್ತಾ ಇರುವಂತದ್ದು. 2004ರ ಅಫಿಡವಿಟ್ ಅಲ್ಲಿ ರಾಹುಲ್ ಇಟಲಿ ಈ ಸಂಸ್ಥೆಯಲ್ಲಿ 83% ಪಾಲನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನ ಅವರು ಒಪ್ಕೊಂಡಿದ್ರು. ವೀಕ್ಷಕರು, ಇಲ್ಲಿ ಸಂಪೂರ್ಣ ಟೈಮ್ ಲೈನ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ 2003ರಲ್ಲಿ ಕಂಪನಿ ನೋಂದಣಿ, 2005-6ರಲ್ಲಿ ಬ್ರಿಟಿಷ್ ರಾಷ್ಟ್ರೀಯತೆ ಉಲ್ಲೇಖ ಆಗುತ್ತೆ, 2009ರಲ್ಲಿ ಕಂಪನಿ ಮುಚ್ಚಲ್ಪಡುತ್ತೆ, 2015ರಲ್ಲಿ ಸುಬ್ರಹ್ಮಣ್ಯನ ಸ್ವಾಮಿ ಆರೋಪವನ್ನ ಮಾಡ್ತಾರೆ, 2019ರಲ್ಲಿ ಗೃಹ ಸಚಿವಾಲಯ ನೋಟಿಸ್ ಅನ್ನು ನೀಡುತ್ತೆ. ಜನವರಿ 2026 ಈಗ ದೆಹಲಿ ಹೈಕೋರ್ಟ್ ಅಲ್ಲಿ ಸ್ವಾಮಿ ಅವರ ಅರ್ಜಿ ಇನ್ನೂ ಕೂಡ ಹಂಗೆ ಬಾಕಿ ಇದೆ. ಗೃಹ ಸಚಿವಾಲಯ ಕೂಡ ತನಿಖೆ ನಡೀತಾ ಇದೆ ಅಂತ ಹೇಳಿದೆ. ಆದ್ರೆ ಇದುವರೆಗೂ ಕೂಡ ಯಾವುದೇ FIR ದಾಖಲಾಗಿಲ್ಲ ಅಥವಾ ಯಾವುದೇ ಅನರ್ಹತೆ ಕೂಡ ಸಾಬೀತಾಗ್ಲಿಲ್ಲ. ಆದ್ರೆ ಈ ಕಡೆ ನೋಡೋದಾದ್ರೆ ಲಖನೌ ನ್ಯಾಯಾಲಯದಲ್ಲಿ ಬಹಳ ಅದ್ಭುತವಾದಂತಹ ಬೆಳವಣಿಗೆ ಅಂತೂ ಇದೆ. ವಿಘ್ನೇಶ್ ಶಿಶಿರ್ ಅವರ ವಿಚಾರದಲ್ಲಿ ಅಂದ್ರೆ ಈ ತನಿಖೆಯಲ್ಲಿ ಒಂದು ದೊಡ್ಡ ಮಟ್ಟಿನ ಹೋಪ್ ಅಂತೂ ಕಾಣಿಸ್ತಾ ಇದೆ. ರಾಹುಲ್ ಮುಖವಾಡವನ್ನ ಕಳಚುವಂತಹ ಎಲ್ಲ ಲಕ್ಷಣಗಳು ವಿಘ್ನೇಶ್ ಶಿಶಿರ್ ಅವರ ವಿಚಾರದಲ್ಲಂತೂ ಕಾಣಿಸ್ತಾ ಇದೆ. ನಾವಂತೂ ಕಾಯ್ತಾ ಇದ್ದೀವಿ, ಇದು ನಿಜಾನೇ ಆದ್ರೆ ರಾಹುಲ್ ಇಟಲಿ ಅವರ ಪೌರತ್ವದ ವಿಚಾರದಲ್ಲಿ ಅವರು ಬ್ರಿಟಿಷ್ ನಾಗರಿಕ ಅನ್ನುವಂಥದ್ದು ಪ್ರೂವ್ ಆಗಿಬಿಟ್ರೆ ಆಮೇಲೆ ಇರುವಂಥದ್ದು ದ ರಿಯಲ್ ಗೇಮ್ ಸ್ಟಾರ್ಟ್ಸ್. ಏನಂತೀರಾ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.